ಹೇಗಿತ್ತು ಅಂತ ಅನ್ನೋದನ್ನ ಪಿ ನಿಂಗಯ್ಯ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರು ಬಡಲೇಶ್ವಮ್ಮನ ಕಗ್ಗ ಅನ್ನೋದನ್ನ ಸುಮಾರು 25-30 ವರ್ಷಗಳ ಹಿಂದೆ ಸಂಕಲನ ಮಾಡಿದ್ರು. ಆದರೆ ಅದು ಹಳ್ಳಿಯಲ್ಲಿ ನಡೀತಿದ್ದಂತಹ ಆಚರಣೆ ನಿಂತು ಹೋದ ಮೇಲೆ ಆ ಕಗ್ಗವನ್ನ ಹಾಡೋರು ಕೂಡ ತುಂಬಾ ಕಡಿಮೆ ಆಗ್ಬಿಟ್ರು. ಇವತ್ತು ಗ್ರಾಮದಲ್ಲಿ ಒಂದಿಬ್ಬರು ಮಾತ್ರ ಅದನ್ನ ಹಾಡುವಂತಹ ಒಂದು ಇದನ್ನ ನೋಡ್ಬೋದು. ಆ ಕಾವ್ಯ ಏನಾದ್ರೆ ಅವತ್ತು ಸಂಗ್ರಹ ಆಗದೆ ಹೋಗಿದ್ದಿದ್ರೆ ಇವತ್ತು ನಿಂತು ಹೋಗಿದ್ದ ಜಾತ್ರೆಯನ್ನ ಮತ್ತೆ ಪುನರಾರಂಭ ಮಾಡೋದಿಕ್ಕೂ ಆಗ್ತಾ ಇರಲಿಲ್ಲ, ಮತ್ತೆ ಆ ಗ್ರಾಮದ ಜನರು ಅದನ್ನ ಕಲಿತು ಹಾಡೋದಿಕ್ಕೂ ಆಗ್ತಾ ಇರಲಿಲ್ಲ ಅಂತ ಅನ್ನೋದು ಒಂದು ಸಂಸ್ಕೃತಿಯ ದಾಖಲೀಕರಣ ಎಷ್ಟು ಮುಖ್ಯ ಅಂತ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ತಂದುಕೊಡುತ್ತೆ. ಇದು ಹಿರೇಗೌಡ ಒಂದು ಅಲ್ಲ, ಚಿಕ್ಕಮಗಳೂರು ಒಂದೇ ಅಲ್ಲ, ಚಿಕ್ಕಮಗಳೂರಿನ ಹೆಸರು ಕೂಡ ಹಾಗೆ ಆಗಿದೆ. ಅದನ್ನ ನಾವು ಮುಂದೆ ಮಾತಾಡ್ತಾ ಹೋಗೋಣ. ಚಿಕ್ಕಮಗಳೂರಿನ ಹೆಸರಿನಲ್ಲಿ ಸೇರ್ಕೊಂಡಿರುವಂತಹ ರುಕ್ಮಾಂಗದ ಮಗಳು, ಕಿರಿಮಗಳು, ಹಿರಿಮಗಳು ಅನ್ನುವುದೆಲ್ಲ ಕಥೆ. ಆದರೆ ಇದಕ್ಕೆ 4-5ನೇ ಶತಮಾನದಿಂದಲೇ ಮುಗುಳುವಳ್ಳಿ ಮುಗುಳಿ ಅದನ್ನ ಇವತ್ತು ಕೂಡ ಮುಗುಳುವಳ್ಳಿಯ ಅಲ್ಲಿ ವ್ಯಾಪಕವಾಗಿ ಆ ಸಸ್ಯಗಳನ್ನ ನೋಡ್ಬೋದು. ನಮ್ಮ ಇಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಕಣಿವೆಗಳಲ್ಲಿ ಮತ್ತೆ ನೀರು ಮತ್ತೆ ಸ್ವಲ್ಪ ಬರಡು ಭೂಮಿ ಇರುವಂತಹ ಜಾಗದಲ್ಲಿ ಇವತ್ತು ಹೇರಳವಾಗಿ ಬೆಳೀತಾ ಇರ್ತಾರೆ. ಆ ಸಸ್ಯದ ಮೂಲಕ ಊರುಗಳಿಗೆ ಹೆಸರು ಬಂದಿದೆ. ಇಂತಹದ್ದನ್ನೆಲ್ಲ ನಾವು ಮರ್ತೇ ಹೋಗಿರುವಂತಹ ಸಂದರ್ಭದಲ್ಲಿ ಇವಕ್ಕೆ ಮತ್ತೆ ಜೀವ ತುಂಬುವಂತಹ ಪ್ರಯತ್ನವನ್ನ ಪ್ರಭು ಸರ್ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಮಾಡಲೇಬೇಕು ಅನ್ನುವಂತಹ ಸಂಕಲ್ಪದಲ್ಲಿ ನಾವೆಲ್ಲರೂ ಸೇರಿ ರೂಪಿಸಿರುವಂತಹ ಕೃತಿ ಇದು. ನಿಮ್ಮೆಲ್ಲರ ಕಾಣಿಕೆ ಕೂಡ ಇಲ್ಲಿ ಇದೆ. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇದನ್ನ ಹೀಗೆ ಲೋಕಾರ್ಪಣೆ ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿರುವುದು ನನಗೆ ಅತ್ಯಂತ ಸಂತೋಷದ, ಅತ್ಯಂತ ಸೌಭಾಗ್ಯದ ಸಮಾಚಾರ ಆಗಿದೆ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರಿಗೆ ನಾನು ಮೊದಲಿಗೆ ಅಭಿವಂದನೆಗಳನ್ನು ಹೇಳ್ತಾ, ಅತ್ಯಂತ ಹಿರಿಯರು, ಪದ್ಮಶ್ರೀ ಪುರಸ್ಕೃತರು, ನಮ್ಮ ಪುಸ್ತಕದ ಮನೆ ಅಂಕೇಗೌಡರು, ಅವರ ಹೆಸರನ್ನ ಕೇಳದೇ ಇರುವಂತಹವರು ಇಲ್ಲ, ಅವರ ಸಂಗ್ರಹದ ಪುಸ್ತಕದ ಬಾಹುಳ್ಯವನ್ನ ನೋಡದೇ ಇರುವಂತಹವರು ಇಲ್ಲ. ಅಂಕೇಗೌಡರು ಅಂದ್ರೆ ಪುಸ್ತಕದ ಮನೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಇದು. ಅದನ್ನ ಅಲ್ಲಿ ಸಂಗ್ರಹಿಸಿರುವಂತಹ ಪುಸ್ತಕಗಳನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಜೋಡಿಸ್ಬೇಕಾದ್ರೆ 4 ಎಕರೆಗಿಂತಲೂ ಹೆಚ್ಚಿನ ಪ್ರದೇಶದ ಒಂದು ಬಂಗಲೆಯೇ ಬೇಕಾಗುತ್ತೆ, ಒಂದು ಗ್ರಂಥಾಲಯ ಬೇಕಾಗುತ್ತೆ. ಅವರ ಈ ಒಂದು ತಮ್ಮ ಊಟ ತಿಂಡಿಯನ್ನ, ತಮ್ಮ ಮಕ್ಕಳ ಮನವಿಯ ಬಯಕೆಗಳನ್ನೆಲ್ಲ ಕಟ್ಟಿಟ್ಟು ರೂಪಿಸಿದಂತಹ ಪುಸ್ತಕದ ಮನೆ ಅದು ಇವತ್ತು ರಾಷ್ಟ್ರ ಮನ್ನಣೆಯನ್ನ ಪಡೆದುಕೊಂಡು ಒಂದು ಪದ್ಮಶ್ರೀ ಪುರಸ್ಕಾರಕ್ಕೆ ಪಾತ್ರ ಆಗಿದೆ. ಆ ಹಿರಿಯರನ್ನ ಅತ್ಯಂತ ಗೌರವದಿಂದ ಈ ಒಂದು ಸಭೆಗೆ ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ.